ಕೋಗಿಲು ಸಂತ್ರಸ್ತರಿಗೆ ಸರ್ಕಾರದಿಂದ ಮನೆ ಭಾಗ್ಯ ಅಂತೂ ಇಂತು 25ರಿಂದ 28 ಕುಟುಂಬಕ್ಕೆ ಹಕ್ಕುಪತ್ರ ಕೊಡೋಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಕಾಲ್ ಮಾಡಿ OTP ಅನ್ನು ತಗೊಂಡಿದ್ದಾರಂತೆ GBA ಆಫೀಸರ್ಸ್ಗಳೀಗ ಮನೆ ಕಳ್ಕೊಂಡವರ ಬಳಿ. ಫಕೀರ್ ಲೇಔಟ್ನ 4 ಕುಟುಂಬಕ್ಕೆ, ವಸೀಂ ಲೇಔಟ್ನ 6 ಕುಟುಂಬಗಳಿಗೆ ಫೋನ್ ಮಾಡಿ ಡಾಕ್ಯುಮೆಂಟ್ಸ್ಗಳ ಪರಿಶೀಲನೆಯನ್ನು ನಡೆಸಿದಾರಂತೆ. ಕೋಗಿಲು ಲೇಔಟ್ ಅರ್ಹರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸೊ ಈಗ ಒಂದಷ್ಟು ಜನಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆದಮೇಲೆ ಇವ್ರದ್ದು ಸರಿ ಇದೆ ಅಂತ ಗೊತ್ತಾದ ಮೇಲೆ ಫೋನ್ ಮಾಡಿ ನಿಮ್ಮ ನಂಬರಿಗೆ ಒಂದು OTP ಬಂದಿರುತ್ತೆ ಹೇಳಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇವ್ರಿಗೆ ಮನೆ ಸಿಕ್ತು ಅಂತ ಖಚಿತ. ಮನೆ ಕಳ್ಕೊಂಡಿದ್ದು 15 ದಿನಕ್ಕೆ, ಹೊಸ ಮನೆ ಅಲ್ಲ ಶೆಡ್ ಕಳ್ಕೊಂಡಿರೋ 15 ದಿನಕ್ಕೆ, ಯಾರಿಗುಂಟು ಯಾರಿಗಿಲ್ಲ. ಸರಿ, ಈಗ ಆ ಕುಟುಂಬಸ್ಥರು ಖುಷಿಯಾಗಿರ್ತಾರೆ. ಸೊ ಅಂತೂ ಇಂತೂ 25ರಿಂದ 28 ಮನೆಗಳನ್ನು ಮೊದಲ ಹಂತದಲ್ಲಿ ಕೊಡೋಕೆ ರೆಡಿ ಆಗಿದ್ದಾರೆ. ಓಕೆ, ಈಗ ಯಾವ ರೀತಿ ಪರಿಶೀಲನೆ ಆಗಿದೆ ಅಂತ ನೋಡೋದಾದ್ರೆ, ಮನೆಗೆ ಬಂದು ಅರ್ಜಿಗೆ ಸಹಿ ಹಾಕಿಸ್ಕೊಂಡಿದ್ದಾರಂತೆ ಆಫೀಸರ್ಸ್ಗಳು. ಆಮೇಲೆ ಆ ಮನೆ ಮುಂದೆ ಬಂದು ಎಲ್ಲಿ ಮನೆ ಕಳ್ಕೊಂಡಿದ್ರು ಅಂಥವ್ರ ಆ ಮನೆ ಮುಂದೆಯೇ ನಿಲ್ಲಿಸಿ ಫೋಟೋವನ್ನು ಕೂಡ ತಗೊಂಡಿದ್ದಾರೆ. ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿಸಿದ್ದಾರೆ ಅವ್ರ ಕೈಲಿ. ಅರ್ಜಿ ಸಲ್ಲಿಸಿರೋದಕ್ಕೆ ಮೆಸೇಜ್ ಮೂಲಕ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ. ಸೊ ಯಾವ್ಯಾವ ರೀತಿ ಪರಿಶೀಲನೆ ಆಗಿದೆ ಅಧಿಕಾರಿಗಳು ಮತ್ತು ಮನೆ ಕಳ್ಕೊಂಡಿರೋರ ನಡುವೆ ಅಂತ. ಕೋಗಿಲು ಲೇಔಟ್ಗೆ ಬರುವ ಮುಂಚೆ ಎಲ್ಲಿ ವಾಸವಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ. ಆ್ಯಂಡ್ ಆರಂಭದಲ್ಲಿ ಕರ್ನಾಟಕದವರಿಗೆ ನಾವು ಹೆಚ್ಚಿನ ಮನ್ನಣೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಮತ್ತೊಂದು ಕಡೆ ಈಗ ರೆಡಿಯಾಗಿರುವ ಮನೆ ಅಂದರೆ ಈ ಫ್ಲ್ಯಾಟ್ ಹೆಂಗಿದೆ, ಅಪಾರ್ಟ್ಮೆಂಟ್ ಹೆಂಗಿದೆ, ಫ್ಲ್ಯಾಟ್ಗಳು ಹೆಂಗಿದ್ದಾವೆ, ಲಿಫ್ಟಿನ ವ್ಯವಸ್ಥೆ, 1 BHK ಮನೆಯ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ಗಾಳಿ ಬೆಳಕು ಎಲ್ಲವೂ ಕೂಡ ಸುಭೀಕ್ಷವಾಗಿ ಬರುವಂತಹ ವ್ಯವಸ್ಥೆಗಳು ನೋಡಿ. ಇಲ್ಲಿ ಲಿಫ್ಟಿನ ವ್ಯವಸ್ಥೆ, ಈ ಮನೆಗಳನ್ನು ಕೊಡ್ತಾರೆ ಈಗ ಅವರಿಗೆ. ಈಗ ಕೋಗಿಲು ಕ್ರಾಸ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಅಂತ ಆರಂಭದಲ್ಲಿ JCB ತಗೊಂಡು ಹೋದ್ರು, ಮನೆಗಳನ್ನು ಶೆಡ್ಗಳನ್ನು ಉರುಳಿಸಿದ್ರು. ಅದಾಗಿ 2 ದಿನಕ್ಕೆ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳಾಯಿತು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಇನ್ನೊಂದ್ಸಲ ನೆನಪು ಮಾಡೋದಾದ್ರೆ, ಕೇರಳದವರು ಶುರು ಹಚ್ಕೊಂಡ್ರು, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಬಿಟ್ರು ನೋಡಿ ಇವರು ಅಂತ. ಅದಾಗ್ತಾ ಇದ್ದಂತೆ ಕೇರಳದ MP ವೇಣುಗೋಪಾಲ್ ಅವರು ನಮ್ಮ ರಾಜ್ಯಕ್ಕೆ ಬಹಳ ಅತ್ಯಾಪ್ತರು, ರಾಜ್ಯಕ್ಕಲ್ಲ ರಾಜ್ಯ ಕಾಂಗ್ರೆಸ್ನವ್ರಿಗೆ, ಅವರು ಫೋನ್ ಮಾಡಿ ಒಂದಷ್ಟು ಮಾತಾಡ್ತಾ ಇದ್ದಂಗೆ ರಾಜ್ಯ ಕಾಂಗ್ರೆಸ್ನವರು ಅಲರ್ಟ್ ಆಗಿಬಿಟ್ರು. ಇವ್ರಿಗೆ ಮನೆ ಕಟ್ಕೊಟ್ಬಿಡ್ತೀವಿ, ಮನೆ ಕಳ್ಕೊಂಡಿದ್ದಾರೆ ಪಾಪ, ಚಳಿ ಬೇರೆ ಇದೆ, ಮನೆ ಆದಷ್ಟು ಬೇಗ ಈಗ ಆಲ್ರೆಡಿ ರೆಡಿ ಇರೋವನ್ನ ಕೊಟ್ಬಿಡ್ತೀವಿ ಅಂತ ಹೇಳಿದರು. ಅದರಂತೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ಆಗಿದೆ. ಆರಂಭದಲ್ಲಿ 25ರಿಂದ 28 ಕುಟುಂಬಗಳಿಗೆ ಮನೆಯ ಭಾಗ್ಯ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಯಾವಾಗ ಹಕ್ಕುಪತ್ರ ಕೈಗೆ ಸೇರುತ್ತೆ, ಯಾವಾಗ ಇವರು ಮನೆಗೆ ಹೋಗಿ ಹಾಲು ಕುಸ್ತಾರೆ? 25ರಿಂದ 28 ಕುಟುಂಬಗಳು ಆರಂಭದಲ್ಲಿ ಅಂತಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ. ವಿಜಯ, ಕಳೆದ 3-4 ದಿನಗಳ ಹಿಂದೆ GBA ವತಿಯಿಂದ ಅಧಿಕೃತವಾಗಿ ನಿವಾಸ ಯಾರಿದ್ರು ಕೋಗಿಲು ಕ್ರಾಸ್ನ ಡೆಮಾಲಿಷನ್ ವಿಚಾರದಲ್ಲಿ 25 ಕುಟುಂಬಗಳಿಗೆ ನಿವೇಶನಗಳ ಹಕ್ಕುಪತ್ರವನ್ನು ಕೊಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿತ್ತು. ಆದ್ರೆ ಕೊನೆಯ ಹಂತದಲ್ಲಿ ಅದು ಕ್ಯಾನ್ಸಲ್ ಆಯ್ತು. ಇದೀಗ ಇತ್ತೀಚಿನ ಬೆಳವಣಿಗೆ ಏನಂತಂದ್ರೆ, ಕಳೆದ ನಿನ್ನೆ ಮತ್ತೆ ಮೊನ್ನೆ GBA ಅಧಿಕಾರಿಗಳು ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದೆ. ಯಾರು ನಿಜವಾಗ್ಲೂ ಕಳೆದ 20-30 ವರ್ಷಗಳಿಂದ ಕೋಗಿಲು ಕ್ರಾಸ್ನಲ್ಲಿ ವಾಸವನ್ನ ಮಾಡ್ತಾ ಇದ್ರು, ಅವ್ರ ಮನೆ ಡೆಮಾಲಿಷನ್ ಆಗಿದೆ, ಅಂತವರ ದಾಖಲೆಗಳನ್ನ ಪರಿಶೀಲಿಸಿ ಅವರಿಗೆ ಅಧಿಕೃತವಾಗಿ ಇವರೇ ಇಲ್ಲಿ ವಾಸವಾಗಿದ್ರು ಅವ್ರಿಗೆ ಮಾತ್ರ ಕೊಡಬೇಕು, ಹಕ್ಕುಪತ್ರವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರ ಮೊಬೈಲ್ ನಂಬರ್ಗೆ SMS ಮೂಲಕ ನಿಜವಾಗ್ಲೂ ಹೌದು ಈ ವ್ಯಕ್ತಿ ಇಲ್ಲಿ ಕಳೆದ 4-5-20 ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದಾರೆ, ಸೊ ಇವರಿಗೆ ನಾವು ನಿವೇಶನದ ಹಕ್ಕುಪತ್ರವನ್ನು ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಫಕೀರ್ ಲೇಔಟ್ ನಲ್ಲಿ 4 ನಿವಾಸಿಗಳಿಗೆ, ಹಾಗೆಯೇ ವಸೀಂ ಕಾಲೋನಿಯಲ್ಲಿ 6 ನಿವಾಸಿಗಳಿಗೆ ಈಗಾಗಲೇ ಈ GBA ಅಧಿಕಾರಿಗಳು SMS ಮೂಲಕ ದೃಢೀಕರಣ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಮೂಲಗಳ ಪ್ರಕಾರ 25 ಕುಟುಂಬಗಳಿಗೆ ಕೊಡುತ್ತೆ ಅನ್ನುವಂತ ಒಂದು ಮಾಹಿತಿ ಇದ್ರೂ ಕೂಡ ಅಧಿಕೃತವಾಗಿ GBA ಅಧಿಕಾರಿಗಳೀಗ 10 ನಿರಾಶ್ರಿತರಾಗಿದ್ದಾರೆ, ಅವರಿಗೆ ಮನೆ ಸಿಗುವಂತದ್ದು ಕನ್ಫರ್ಮ್ ಆಗಿದೆ. ಇನ್ನು ಉಳಿದಂತಹ 15 ಕುಟುಂಬಗಳೇನಿದ್ದಾವೆ ಅದರಲ್ಲಿ 70% ಕುಟುಂಬಗಳು ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ರಾಜಕೀಯ ಒತ್ತಡದಿಂದ ಅವರಿಗೆ ಕೊಡ್ಬೇಕಾದಂತ ಅನಿವಾರ್ಯತೆಯಲ್ಲಿ GBA ಅಧಿಕಾರಿಗಳಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಉಳಿದಂತ ಇನ್ನ 40% ನಿವಾಸಿಗಳ ಇನ್ನೂ ದಾಖಲೆ
ಪರಿಶೀಲನೆ ಆಗ್ಬೇಕಾಗಿದೆ. ಸೊ ಈ ಎಲ್ಲಾ ದಾಖಲೆ ಪರಿಶೀಲನೆ ಆಗುವುದು ವಿಳಂಬ ಆಗಿರೋದ್ರಿಂದ ಮೊನ್ನೆ ನಿಗದಿಯಾಗಿದ್ದಂತಹ ಕಾರ್ಯಕ್ರಮ ಮುಂದೂಡಿರುವಂತದ್ದು. ಸೊ ಮೂಲಗಳ ಪ್ರಕಾರ ಸಂಕ್ರಾಂತಿ ಬಳಿಕ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ 25 ಕುಟುಂಬಗಳಿಗೆ ನಿವೇಶನದ ಹಕ್ಕುಪತ್ರ ಕೊಡುವಂತ ಸಾಧ್ಯತೆಗಳಿದಾವೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಉಲ್ಲಾಸ್.